ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾವು ಸೀನಾ ಶೆಟ್ಟರ್ ನಮ್ಮ ಟೀಚರ್ ಅಂತಕ್ಕಂಥ ಗದ್ಯವನ್ನು ಪ್ರಾರಂಭಿಸೋಣ. ಈ ಒಂದು ಗದ್ಯವನ್ನು ಪ್ರಾರಂಭಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಈ ಒಂದು ಗದ್ಯವನ್ನು ಬರೆದಿರ್ತಕ್ಕಂಥ ಲೇಖಕರು ಅಂದ್ರೆ ಲೇಖಕಿಯವರ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೇನೆ ನಿಮಗೆ. ಈ ಒಂದು ಗದ್ಯ ಅಂದ್ರೆ ಸೀನಾ ಶೆಟ್ಟರ್ ನಮ್ಮ ಟೀಚರ್ ಅಂತಕ್ಕಂಥ ಗದ್ಯವನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಶ್ರೀಮತಿ ವಿ ಗಾಯತ್ರಿ, ಲೇಖಕಿಯವರು ಕೂಡ ಇವರು, ಹಾಗೂ ಅನುವಾದಕಿಯರು ಅಂತಂದೇಳಿ ಕೂಡ ಕರಿತೇವೆ. ಅನುವಾದಕಿ ಅಂದ್ರೆ ಯಾರು? ಇವರು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆಯನ್ನ ಮಾಡ್ತಕ್ಕಂಥವರಿಗೆ ನಾವು ಅನುವಾದಕಿ ಅಂತಂದೇಳಿ ಕೂಡ ಕರಿತೇವೆ. ಶಿಕ್ಷಣ ಇಲಾಖೆಯ ಮಹಿಳಾ ಸಮಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನಾ ಯೋಜನೆಯ ಅಧಿಕಾರಿಗಳನ್ನು ಕೂಡ ಇವರು ಹೌದು. ಹಾಗೆ ಹಲವಾರು ಕೃತಿಗಳನ್ನ ಇವರು ಏನ್ ಮಾಡಿದ್ದಾರೆ, ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿ, ನಮಗೆ ಅತ್ಯಂತ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂತಂದ್ರೆ ತುಂಗಾ ಅಂತಕ್ಕಂಥದ್ದು ಇದೊಂದು ಕಾದಂಬರಿ. ಈ ಕಾದಂಬರಿ ಈ ಸೀನಾ ಶೆಟ್ಟರ್ ನಮ್ಮ ಟೀಚರ್ ಅಂತಕ್ಕಂಥ ಗದ್ಯ ಇದೆಯಲ್ಲ, ಈ ತುಂಗಾ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು ಮಕ್ಕಳ ಕ್ರಿಯೇಟಿವಿಟಿಗೆ ಬಹಳ ಒತ್ತನ್ನು ಕೊಡ್ತೈತೆ, ಅಂದ್ರೆ ಮಕ್ಕಳ ಸೃಜನಶೀಲತೆಗೆ ಬಹಳ ಒತ್ತು ಕೊಡ್ತೈತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಸುತ್ತಮುತ್ತಲೂ ಕೂಡ ಹಲವಾರು ಶಿಕ್ಷಕರು ಇರುತ್ತಾರೆ. ಹಲವಾರು ಶಿಕ್ಷಕರು ಅಂದ್ರೆ ನಾವಲ್ಲ, ಶಿಕ್ಷಕರು ಅಂತಂದ್ರೆ ರೈತರಾಗಿರ್ಬೋದು, ತಂದೆ ತಾಯಿ, ಗುರುಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಮತ್ತೆ ಗುರು ಹಿರಿಯರನ್ನು ಕೂಡ, ಇವರೆಲ್ಲ ನಮ್ಮ ಪರಿಸರದಲ್ಲಿ ನಾವು ಯಾರ್ಯಾರ ಜೊತೆಗೆ ಒಡನಾಡ್ತೇವೆ ಅವರ ಜೊತೆಗೂ ಕೂಡ ಒಂದೊಂದು ನೀತಿ ಪಾಠವನ್ನು ನಾವೇನ್ ಮಾಡ್ತೇವೆ, ಕಲಿತೇವೆ ಅಂತಕ್ಕಂಥದ್ದು ಈ ಒಂದು ಪಾಠದಿಂದ, ಈ ಒಂದು ಕಾದಂಬರಿಯಿಂದ ನಮಗೆ ತಿಳಿತಿದೆ. ಹಾಗಾಗಿ ನಾವು ಮಕ್ಕಳ ಸೃಜನಶೀಲತೆಗೆ ಇದು ಒತ್ತು ಕೊಡ್ತೈತೆ. ಅಂದ್ರೆ ಶಾಲೆಯ ಕೋಣೆಯಲ್ಲಿ ಕಲಿತಕ್ಕಂಥ ಶಿಕ್ಷಣ ಮಾತ್ರ ಶಿಕ್ಷಣವಲ್ಲ, ನಾವು ಹೊರಗಡೆ ಪರಿಸರದಿಂದನೂ ಕೂಡ ಹಲವಾರು ವಿಷಯಗಳನ್ನ ಕಲಿತೇವೆ. ಇಡೀ ಜಗತ್ತೇ ಒಂದು ಗುರುಮಯವಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾದಂಬರಿ ಬರೆಯಲ್ಪಟ್ಟಿದೆ. ಅಂತ ಒಂದು ಆಶಯವನ್ನ ಕೂಡ ಈ ಸೀನಾ ಶೆಟ್ಟರ್ ನಮ್ಮ ಟೀಚರ್ ಅಂತಕ್ಕಂಥ ಗದ್ಯನು ಕೂಡ ಅಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದೆ. ತದನಂತರದಲ್ಲಿ ತೊತ್ತೋ ಚಾನ ಅಂತಕ್ಕಂಥ ಇದು ವಿಶ್ವವಿಖ್ಯಾತಿ ಜಪಾನಿ ಕಾದಂಬರಿ ಕನ್ನಡಕ್ಕೆ ಅನುವಾದವನ್ನ ಕೂಡ ಈ ಶ್ರೀಮತಿ ಪಿ ಗಾಯತ್ರಿ ಲೇಖಕಿ ಅವರು ಕೂಡ ಅನುವಾದವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2 ಅಂತಕ್ಕಂಥದ್ದನ್ನು ಕೂಡ ಅವರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ. ತದನಂತರದಲ್ಲಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಅಂತಕ್ಕಂಥ ಪ್ರಬಂಧವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಹೀಗೆ ಹಲವಾರು ಕೃತಿಗಳನ್ನು ರಚಿಸಿ ಇವರು ಚಿರಪರಿಚಿತರಾಗಿದ್ದಾರೆ. ಈಗ ಈ ಒಂದು ಪಾಠವನ್ನು ಪ್ರಾರಂಭಿಸೋದಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೆ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಪರಿಚಯವನ್ನ ಕೂಡ ನಾನು ನಿಮಗೆ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಒಂದನೇದು ತೀವ್ರ ಅಂತಂದ್ರೆ ಹೆಚ್ಚು ಅಂತ ಹೇಳಿ ಅರ್ಥ. ಲಪ್ಪಟೆ, ತಲೆಗೆ ಸುತ್ತಿದ ಬಟ್ಟೆ, ಅಂದ್ರೆ ನಮ್ಮ ಕಡೆಗೆ ಅದಕ್ಕೆ ರುಮಾಲ್ ಅಂತಂದು ಹೇಳಿ ಕರಿತೀವಲ್ಲ, ತಲೆಗೆ ಸುತ್ತೋದಕ್ಕೆ ರುಮಾಲ್ ಅಂತ ಹೇಳಿ ಕರಿತೇವೆ. ಹಾಗೆ ಸೊಂಟಕ್ಕೆ ಸುತ್ತೋದನ್ನ ಏನಂತ ಕರಿತೇವೆ ಅಂದ್ರೆ ಲಪ್ಪಟೆ ಅಂತಂದನ್ನು ಕೂಡ ಕರಿತೇವೆ. ಆಮೇಲೆ ಲುಂಗಿ ಅಂತಂದೇಳಿ ಕೂಡ ಕರಿತೇವೆ. ನೆಕ್ಸ್ಟ್ ಪಕ್ಕಾಗು ಅಂದ್ರೆ ಒಳಗಾಗು, ಅಂದ್ರೆ ಭಾರಿ ಪಕ್ಕಾದನಂತ, ಅಂದ್ರೆ ಒಳ್ಳೆ ತಿಳುವಳಿಕೆ ಇದ್ದಂತ ಅಂತ ಅರ್ಥ. ಚಂದ, ಚೆನ್ನಾಗಿ. ಪಡ್ಕೋಸಿ ಅಂದ್ರೆ ಕೆಲಸಕ್ಕೆ ಬಾರದ. ಕರೆಸಿದ್ದಾರೆ ಅಂದ್ರೆ ಇದು ಹಳ್ಳಿ ಭಾಷೆಯಲ್ಲಿದೆ, ಗ್ರಾಂಥಿಕ ಭಾಷೆಯಲ್ಲಿ ಕರೆಸಿದ್ದಾರೆ ಅಂತ ಹೇಳಿ ಅರ್ಥ ಆಗುತ್ತೆ. ತದನಂತರದಲ್ಲಿ ತಳಹದಿ ಅಂದ್ರೆ ಏನು? ಬುನಾದಿ, ಫೌಂಡೇಶನ್ ಅಂತ ಹೇಳಿ ಕರಿತೇವೆ. ಸಂವಾದಿಸು ಅಂದ್ರೆ ಚರ್ಚೆ ಮಾಡು, ಮಾತನಾಡು ಅಂತ ಹೇಳಿ ಅರ್ಥ ಆಗುತ್ತೆ. ಕಂಬಳಿ ಗೊಪ್ಪೆ, ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು ಅಂತ ಹೇಳಿ ಕರಿತೇವೆ. ನಮ್ಮ ಈ ಒಂದು ನೀರಾವರಿ ಪ್ರದೇಶದಲ್ಲಿ ಹೆಣ್ಮಕ್ಳನ್ನು ಕೂಡ ಪ್ಲಾಸ್ಟಿಕ್ ಪರದೆಯನ್ನ ಹಾಕೊಂಡು ಜಿಟಿ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹಾಕೊಂಡಿರ್ತಾರಲ್ಲ, ಅದಕ್ಕೆ ಕಂಬಳಿ ಗೊಪ್ಪೆ ಅಂತಂದೇಳಿ ಕೂಡ ನಾವು ಕರೆಯಬಹುದು. ತೆರವು ಅಂತಂದ್ರೆ ತೆರವುಗೊಳಿಸೋದು, ಅಂದ್ರೆ ಖಾಲಿ ಮಾಡಿಸೋದು ಅಂತ ಹೇಳಿ ಅರ್ಥ. ಈಗ ಮಕ್ಕಳೇ, ನಾವೇನ್ ಮಾಡೋಣಪ್ಪ ಅಂತಂದ್ರೆ ಸೀನಾ ಶೆಟ್ಟರ್ ನಮ್ಮ ಟೀಚರ್ ಅಂತಕ್ಕಂಥ ಗದ್ಯದಲ್ಲಿ ಬರ್ತಕ್ಕಂಥ ಪಾತ್ರಗಳ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಒಂದನೇದಾಗಿ ಮಾಂಡವಿ ಅಂದ್ರೆ ಯಾರು? ಇವರು ಹೆಡ್ ಮೇಡಮ್ ಟೀಚರ್. ಇವರು ಸೀನಾ ಶೆಟ್ಟರ್ ಅಂತಂದ್ರೆ ನಮ್ಮ ಪಾಲಿನ ಟೀಚರ್, ಅಂದ್ರೆ ನಮ್ಮ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಟೀಚರ್. ಅಂದ್ರೆ ಇವರೊಬ್ಬ ರೈತ. ಇವರು ಮಕ್ಕಳಿಗೆ ಯಾವ ರೀತಿಯಾಗಿ ನಾಟಿ ಮಾಡಬಹುದು ಅಂತಂದೇಳಿ ಬರ್ತಕ್ಕಂಥ ಈ ಒಂದು ಗದ್ಯದ ಕೇಂದ್ರದಿಂದ ಇವರು ತುಂಗ
ತುಂಗ ತುಂಗ ಈ ಸೀನಾ ಶೆಟ್ಟರಿಗೆ ದೂರದ ಸಂಬಂಧಿ. ಮತ್ತೆ ಈ ಕಿಟ್ಟು ಏನಪ್ಪಾ ಅಂತಂದ್ರೆ ತುಂಗನ ಸಹೋದರ. ಹಾಲಪ್ಪ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಒಂದು ಪಾತ್ರಧಾರಿ ಈತನಿಗೆ ಆವರಿಸುತ್ತೆ. ಚಂದ್ರಕಾಂತ ಮತ್ತೊಂದು ಪಾತ್ರ, ನಂತರ ಯಶೋಧ ಅಂತಕ್ಕಂಥ ಇಷ್ಟು ಪಾತ್ರಗಳು ಈ ಒಂದು ಗದ್ಯದಲ್ಲಿ ಬರ್ತವೆ. ಟೋಟಲ್ 50 ಮಕ್ಕಳು ಈ ಒಂದು ಶಾಲೆಯಲ್ಲಿ ಇರ್ತಾರೆ. ಈಗ ಈ ಗದ್ಯ ಯಾವ ರೀತಿಯಾಗಿ ಪ್ರಾರಂಭವಾಗುತ್ತೆ ಅಂತಂದ್ರೆ, ಮಾಂಡವಿ ಟೀಚರ್ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಸೀನಾ ಶೆಟ್ಟರ್ನ ಕರೆಸಿರ್ತಾರೆ. ಯಾಕೆ ಕರೆಸಿರ್ತಾರಪ್ಪ ಅಂತಂದ್ರೆ, ನಾಟಿ ಮಾಡೋದು ಅಂದ್ರೆ ಸಸಿ ಹಚ್ಚೋದು ಮಕ್ಕಳಿಗೆ ಕಲಿಸೋದಕ್ಕೋಸ್ಕರ ಇವ್ರು ಕರೆಸಿರ್ತಾರೆ. ಆ ಸೀನಾ ಶೆಟ್ಟರು ಮಕ್ಕಳಿಗೆ ಹೆಂಗ್ ನಾಟಿ ಮಾಡಬೇಕು, ಹೆಂಗ್ ಸಸಿ ಹಚ್ಚಬೇಕು ಅಂತಕ್ಕಂಥದ್ದನ್ನ ಕಲಿಸ್ಕೊಡ್ತಾರೆ. ಹೇಗೆ ಅಂತಂದೇಳಿ ನೋಡೋಣ. ಈಗ ನೋಡ್ರಿ, ಇವರು ಇವತ್ತಿನಿಂದ ನಿಮ್ ಟೀಚರ್ ಅಂತಂದೇಳಿ ಹೇಳಿದ್ರು. ಯಾರು? ಮಾಂಡವಿ ಟೀಚರ್. ಇವರು ನಿಮಗೆ ಏನೆಲ್ಲ ಕಲಿಸ್ಕೊಡ್ತಾರೆ ನೋಡ್ತಾ ಇರಿ ಮಕ್ಕಳೇ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರ್ ಅನ್ನ ಮಕ್ಕಳಿಗೆ ಪರಿಚಯವನ್ನ ಮಾಡ್ತಾರೆ. ಮಾಂಡವಿ ಅಂತಂದ್ರೆ ಯಾರು? ಹೆಡ್ ಮೇಡಮ್ ಅಂತ ಹೇಳಿದ್ನಲ್ಲ, ಅವರು ಹೊಸ ಟೀಚರ್ನ ಪರಿಚಯವನ್ನ ಮಾಡಿಕೊಡ್ತಾರೆ. ತುಂಗ ಅವರನ್ನು ಸರಿಯಾಗಿ ನೋಡಿದ್ಲು. ತುಂಗ ಏನ್ ಮಾಡಿಬಿಟ್ಲು, ಆ ಹೊಸ ಟೀಚರ್ ಯಾರು? ಸೀನಾ ಶೆಟ್ಟರ್ನ ನೋಡಿದ್ಲು. ಮೊದಲನೇದಾಗಿ ಆತ ವೇಷಭೂಷಣದಿಂದ ಟೀಚರ್ ಅಂತೆ ಕಾಣ್ತಿರ್ಲಿಲ್ಲ. ಅವ್ರ ಟೀಚರ್ ಕಾಣ್ತಿದ್ದಿಲ್ಲ. ಏನ್ ಹಾಕೊಂಡಿದ್ರು? ಲಪಾಟಿ ಹಾಕೊಂಡಿದ್ರು, ಮ್ಯಾಲೆ ರುಮಾಲ್ ಸುತ್ತಿದ್ರು. ಇದು ನೋಡಿದ್ರೆ ಇವ್ರೆಂತ ಟೀಚರು ಅಂತ ಹೇಳಿ ಆಕೆ ಮನಸ್ಸಿನಲ್ಲಿ ಅನ್ಕೋತಾಳೆ. ಹಳೆದಾಗಿರ್ತಕ್ಕಂಥ ಪಂಚೆ ಇತ್ತು, ಸೊಂಟಕ್ಕೆ ಸುತ್ತಿ ಆ ತೆಳಗಲ ಚಡ್ಡಿ ಕಾಣದ ಲಪಾಟಿಯನ್ನ ಏನ್ ಮಾಡಿದ್ರು? ಸೀನಾ ಶೆಟ್ಟರು ಸುತ್ತಿದ್ರು. ಹೌದಾ? ಅದನ್ನ ನೋಡಿದ ಮೇಲೆ ಗೊತ್ತಾಗ್ತಿತ್ತು ಇವ್ರಿಗೆ ಚಡ್ಡಿಗೆ ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆ ಪಂಜೆಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಗ್ರಹಿಸಬಹುದಿತ್ತು. ಮಕ್ಕಳಿಗೆ ಮನಸ್ಸಿನಾಗ ಏನಂತ ಅನಿಸ್ತಪ್ಪ ಅಂದ್ರೆ, ಇವ್ರೆಂತ ಟೀಚರಪ್ಪ ಎಂದು ನಿರಾಸೆ ಮತ್ತು ಕುತೂಹಲನೂ ಕೂಡ ಇತ್ತು. ಹೌದಾ? ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡ್ರು. ಹಳ್ಳದ ದಂಡೆಯಲ್ಲಿ ಯಾಕೆ ಕೂಡ್ಕೊಂಡಿದ್ರಂದ್ರೆ, ಈ ಮಾಂಡವಿ ಟೀಚರ್ ಏನ್ ಮಾಡಿದ್ರು? ತಮ್ಮ ಮನೆ ಮುಂದ 2 ಎಕರೆ ಜಮೀನನ್ನ ಮಕ್ಕಳಿಗೋಸ್ಕರನೇ ಖರೀದಿ ಮಾಡಿ, ಶಾಲಾ ಮಕ್ಕಳಿಗೆ ಬೇಸಾಯಕ್ಕೋಸ್ಕರನೇ ಖರೀದಿ ಮಾಡಿ ಅದನ್ನ ಮೀಸಲಿಟ್ಟಿದ್ರು. ಅದಕ್ಕೆ ಅವರು ಹಳ್ಳದ ದಂಡೆಗೆ ಕರೆಸಿದ್ರು. ಯಾರು? ಮಾಂಡವಿ ಟೀಚರು ಸೀನಾ ಶೆಟ್ಟರ್ನ. ಅಲ್ಲಿ ಮಕ್ಕಳೆಲ್ಲರೂ ಇವ್ರು ಹೇಳ್ದಂಗೆ ಅಲ್ಲಿ ಕುಡ್ಕೊಂಡ್ರು. ತುಂಗಾಗೆ ತಾನು ಆ ಟೀಚರ್ ಎಲ್ಲೇ ನೋಡಿನಲ್ಲ ಅಂತ ಹೇಳಿ ಅನಿಸ್ತು. ಯಾರಿಗೆ? ತುಂಗ. ಯಾವ ಟೀಚರು? ಸೀನಾ ಶೆಟ್ಟರ್ನ ಎಲ್ಲೇ ನೋಡಿನಲ್ಲ ಅನಿಸ್ತು. ಆದ್ರೂ ಏನು ಎಲ್ಲಿ ಒಳಿತಾನೆ ಇಲ್ಲ ಅವ್ರಿಗೆ. ಯಾರಿಗೆ? ತುಂಗಾಗೆ. ಆತನ ಮುಖ ಏನಾಗಿತ್ತಪ್ಪ ಅಂತಂದ್ರೆ, ಸ್ನೇಹಮಯಿ ಮುಖ ಮತ್ತೆ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕ ಕರ್ರಾಗಿ ಸುಕ್ಕಾಗಿ ಅಂದ್ರೆ ಕರ್ರಗ ಅಂದ್ರೆ ರೈತರು ನೋಡ್ರಿ ಎಷ್ಟು ಕಷ್ಟಪಟ್ಟು ದುಡಿತಿರ್ತಾರೆ ಅಲ್ವಾ? ಅದಕ್ಕೆ ಇವನೇ ನೋಡು ಅನ್ನದಾತ, ದಿನವೂ ದುಡಿಯುವ ಎತ್ತುಗಳೆರಡು ಇವನ ಜೋಡಿ, ಕೂಡಿ ದುಡಿಯುವ ಗೆಳೆಯರು ಅಂತ ಹೇಳಿ ಕರಿತೀವಲ್ಲ. ಅವರು ಕಷ್ಟಪಟ್ಟು ದುಡಿಯುವಾಗ ಅವ್ರ ಮೈ ತುಂಬಾ ಬೆವರು ಬಂದಿರುತ್ತೆ, ಮುಖ ಎಲ್ಲ ಕರಗಾಗಿರುತ್ತೆ ಬಿಸಿಲಿಗೆ. ಆ ರೀತಿಯಾಗಿ ಇದರ ಮುಖನೂ ಕೂಡ ಸಕ್ಕಾಗಿತ್ತು. ಆತನ ತಲೆಗೆ ಸುತ್ತಿದ ಲಪಾಟಿ ಅಂತೂ ಚಿರಪರಿಚಿತ. ಯಾಕಂತಂದ್ರೆ ಹಳ್ಳಿ ಮಕ್ಕಳು ನೀವೆಲ್ಲರೂ ರುಮಾಲ್ ಸುತ್ತೋದನ್ನ ನೋಡಿರ್ತೀರಿ. ಇವತ್ತಿನ ಕಾಲದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಕೂಡ ರುಮಾಲ್ ಸುತ್ತಾರೆ. ಅದನ್ನು ಕೂಡ ನೀವು ನೋಡಿರ್ತೀರಿ. ಹೌದಾ? ಅಂತಂದೇಳಿ ಆಕೆಗೆ ಏನಾಯ್ತು? ನೆನಪಾಯ್ತು. ಪ್ರತಿ ಸಲ ಇವರು ಸ್ವಾಮಿಯಾರ ಮನೆಗೆ ಅಲೆ ಮನೆ ಕೋಣ ಹೊಡೆದು ತರುವ ಸೀನಾ ಶೆಟ್ಟರು ಇವರು ಅಂತ ಹೇಳಿ ನೆನಪಾಯ್ತು. ನಮ್ಮ ಮೂರ್ಕೆರೆ ಜಮೀನಲ್ಲಿ ತಪ್ಪದೇ ಸಾಸಿವೆ ಬೆಳೆದಿದ್ದ ಒಬ್ಬರೇ ರೈತ ಇವರು. ಮೂರ್ಕೆರೆ ಜಮೀನಲ್ಲಿ ಏನ್ ಮಾಡ್ತಿದ್ರು ಇವರು? ಸಾಸಿವೆ ಬೆಳಿತಕ್ಕಂಥವ್ರು ಅಂತ ಹೇಳಿ ನೆನಪಾಯ್ತು. ಪ್ರೀತಿಯಿಂದ ಅವಳ ತಲೆಯನ್ನು ಸವರಿ, ಯಾರು? ಸೀನಾ ಶೆಟ್ಟರು ಬಂದು ಪ್ರೀತಿಯಿಂದ ಅವಳ ತಲೆಯನ್ನು ಸವರ್ಬಿಟ್ಟು ಸೀನಾ ಶೆಟ್ಟರು ಏನ್ ಮಾಡ್ತಾರೆ? ಎಂತ ಮಗ ಆರಾಮ? ಎಂತ ಮಗ ಅಂದ್ರೆ ಮಗಳೇ ಆರಾಮಿದೆಯಾ ಅಂತ ಹೇಳಿ ಸೀನಾ ಶೆಟ್ಟರು ಕೇಳಿದ್ರು. ನಂತರ ಅವ್ವ ಅಪ್ಪಯ್ಯ ಚಂದದಾರ? ಅವ್ವ ಅಪ್ಪ ಇಬ್ರು ಚೆನ್ನಾಗಿದ್ದಾರಾ ಅಂತ ಹೇಳಿ ಕೇಳಿದ್ರು ಅವರು. ಆಮೇಲೆ ತುಂಗ ಸ್ವಲ್ಪ ಜೋರಾಗಿ ಹೇಳಿದ್ರು, ಹೊಸ ಟೀಚರ್ ನನ್ನ ಪರಿಚಯಸ್ಥರು ಅಂತ ಹೇಳಿ ಹೇಳಿದ್ರು. ಹೆಂಗೆ ಅಂತಂದ್ರೆ, ಹೊಸ ಟೀಚರು ಅಂದ್ರೆ ಸೀನಾ ಶೆಟ್ಟರು ನನ್ನ ಪರಿಚಯಸ್ಥರು ಮತ್ತು ನನ್ನ ಸಂಬಂಧಿಕರು ಕೂಡ ಅಂತ ಹೇಳಿ ಹೇಳ್ತಾರೆ. ಅವಾಗ ನೆನಪಾಗುತ್ತೆ. ಹಂಗಾರೆ ಸೀನಾ ಶೆಟ್ಟರು ನಮ್ಮ ಟೀಚರ್ ಅಂತ ಹೇಳಿ ತುಂಗ ನಕ್ಕಳು. ಯಾಕೆ ನಕ್ಕಳು? ಮತ್ತು ತನ್ನ ಸಂಬಂಧಿಕರು ಕೂಡ ಮತ್ತೆ ಇವತ್ತ ಅವ್ರು ತಮಗೆ ಕಲ್ಸಕ್ಕೆ ಬಂದಾರ ಅಂತಂದೇಳಿ ಹೆಮ್ಮೆನೂ ಕೂಡ ಆಕೆಗೆ ಆಯ್ತು. ನಾನು ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡ್ಪೋಸಿ ರೈತ. ನೋಡ್ರಿ, ದೊಡ್ಡವರು ಹೇಳೋದೇ ಹಾಗೆ, ನಾನೊಬ್ಬ ಪಡ್ಪೋಸಿ ರೈತ ಅಂತ. ಯಾರು? ಸೀನಾ ಶೆಟ್ಟರು. ಯಾಕೆಂತಂದ್ರೆ ನಾನು ಕೆಲ್ಸಕ್ಕೆ ಬಾರ್ದತ್ತ ಅಂತ ಅರ್ಥ. ಯಾರು ಕೆಲ್ಸಕ್ಕೆ ಬಾರದಲ್ಲ, ಅವರು ಅಷ್ಟೊಂದು ಕಲ್ತಿದ್ರು ಕೂಡ ಕೆಲ್ಸಕ್ಕೆ ಬಾರ್ದು ಅಂದ್ರೆ ತಮ್ಮನ್ನು ತಾವು ಹೊಗಳಿ ಕೇಳಲ್ಲ ದೊಡ್ಡವರು.
ಹಾಗಾಗಿ ನಾನು ಪಡಪೋಸಿ ರೈತ ನಿಮ್ಮ ಹೆಡ್ ಮೇಡಮ್ ಯಾರು ಮಾಂಡವಿ ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡೋಕ್ಕೋಸ್ಕರ ನನ್ನನ್ನು ಕರೆಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಸಂಕೋಚ ತಮಾಸೆಯಿಂದ ಸೀನಾ ಶೆಟ್ಟರು ಮಾಂಡವಿ ಹೇಳಿದ ತಕ್ಷಣ ಮಾಂಡವಿ ಬಂದು ಸೀನಾ ಶೆಟ್ಟರ್ ಪಕ್ಕಕ್ಕೆ ನಿಂತರು. ಹೌದೌದು, ಇವರು ನಮ್ಮ ಬೇಸಾಯದ ಟೀಚರ್, ಇವತ್ತು ಮಕ್ಕಳಿಗೆಲ್ಲ ಬೇಸಾಯವನ್ನು ಕಲಿಸ್ತಕ್ಕಂಥ ಟೀಚರು. ಆಗಲೇ ಹೇಳಿದ್ದಲ್ಲ, ಪ್ರತಿಯೊಬ್ಬರಿಂದ ನಾವು ಕಲಿಬೇಕಾಗುತ್ತೆ, ಅವರೇ ನಮಗೆ ಟೀಚರ್ ಆಗ್ತಾರೆ ಅಂತಕ್ಕಂಥದ್ದು ಆ ಒಂದು ಆಸೆ ಇದು. ನಿಮ್ಮ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಕೊಂಡ್ಲಿ ಅನ್ನೋದು ನಮ್ಮ ಪುಣ್ಯನೇ ಸರಿ ಅಂತ ಹೇಳಿ ಅಂದರೆ ಹೇಳ್ತಾರೆ ಸೀನಾ ಶೆಟ್ಟರೆ. ಸೀನಾ ಶೆಟ್ಟರೆ, ನೀವು ನಿಮ್ಮ ಪಾಠವನ್ನು ಪ್ರಾರಂಭ ಮಾಡಿ. ಏನು ಪಾಠ? ಅವರು ಗದ್ದೆಯನ್ನು ನಾಟಿ ಮಾಡೋದು ಕಲಿಸೋದು ಅವ್ರ ಪಾಠ. ನೋಡಿ, ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತರ ಕುಟುಂಬದಿಂದ ಬಂದವರೇ ಆಗಿರ್ತಾರೆ. ಹೌದಲ್ವಾ? ನೀವು ಕೂಡ ರೈತರ ಕುಟುಂಬದಿಂದ ಬಂದಿದ್ದೀರಾ, ಹೌದಾ? ಎಲ್ಲರೂ ನಾವು ನಮ್ಮನ್ನು ಹಿಡಿದ್ರು ಕೂಡ, ಹೌದಾ? ಹಾಗಾಗಿ ಗದ್ದೆ ಸಸಿ ನಾಟಿ ಮಾಡೋದು ನಿಮಗೆಲ್ಲ ಚಿರಪರಿಸ್ಥಿತಿ ಇರುತ್ತೆ. ಆದರೆ ಅವ್ರಿಗೇನು ಕಲ್ಸೋದು ಬೇಕಾಗಿಲ್ಲ, ನಿಮಗೆಲ್ಲ ಗದ್ದೆ ಹಚ್ಚೋದು ಕಲ್ಸೋದು ಬೇಕಾಗಿಲ್ಲ. ಆದರೆ ಸಣ್ಣ ಮಕ್ಕಳಿದ್ದಕ್ಕೋಸ್ಕರ ನಿಮ್ಮನ್ನ ಗದ್ದೆ ಹತ್ರ ಕರ್ಕೊಂಡು ಹೋಗಿರ್ತಾರೆ, ಹಚ್ಚೋದಕ್ಕೆ ನಿಮ್ಮನ್ನೇನು ಕರ್ಕೊಂಡು ಕೂಡ ನಾನು ಸ್ವಲ್ಪ ಹಚ್ತೀನಿ ಅಂದ್ರೆ ಅಲ್ಲೊಂದು ಇನ್ನೊಂದು ಹಚ್ಚಕ್ಕೆ ಬಿಟ್ಟಿರ್ತಾರೆ. ಎಷ್ಟು ಭಾಗ? 75ರಲ್ಲಿ 25 ಭಾಗ ಅಲ್ಲ, ಒಂದು 2-5% ನಿಮಗೆ ಕೊಟ್ಟಿರ್ತಾರೆ ಅವಕಾಶ. ಪೂರ್ತಿ ಅವಕಾಶವನ್ನು ನಿಮಗೆ ಕೊಟ್ಟಿರೋದಲ್ಲ. ಆದರೆ ಟೀಚರು, ಮಾಂಡವಿ ಟೀಚರ್, ಅವ್ರಿಗೋಸ್ಕರನೇ 2 ಎಕರೆ ಜಮೀನನ್ನು ಖರೀದಿ ಮಾಡಿ ಅವ್ರ ಮೂಲಕನೇ ಬೆಳೆಸೋದಕ್ಕೋಸ್ಕರ ಆ ಪ್ರದೇಶವನ್ನು ಮೀಸಲಾಗಿ ಇಟ್ಟಿದ್ರು. ಹಾಗಾಗಿ ಮಕ್ಕಳ ಕಲಿಕೆಯೇ ಅದರ ಪ್ರಮುಖ ಪಾತ್ರವಾಗಿರುತ್ತೆ. ಹಾಗಾಗಿ ಇದರ ಒಂದು ಪಾಠದ ಆಶಯ ಮತ್ತು ಸೀನಾ ಶೆಟ್ಟರ ಆಶಯ ಏನಾಗಿತ್ತಪ್ಪ ಅಂದ್ರೆ ಅನುಭವಜನ್ಯ ಕಲಿಕೆ ಆಗಬೇಕಾಗಿತ್ತು. ಅಂದರೆ ಅವರು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಲೇಬೇಕಾಗಿತ್ತು. ಅದು ಬಹಳ ಮುಖ್ಯ ಇದೆ ಅಂತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಾ ಶೆಟ್ಟರು ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲಿಯೇ ಕಲಿಸಿಬಿಡ್ತಿತ್ತು. ಅಂದರೆ ಬಹುಪಾಲ ಯಾಕಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಠ. ವಿಜ್ಞಾನದ ಬಹುಪಾಲ ಅಂಶಗಳನ್ನು ಅವ್ರು ಏನು ಮಾಡ್ಬೋದಿತ್ತು? ಅನುಭವದಿಂದಲೇ ಕಲಿಬೋದಿತ್ತು. ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿಯೂ ಕೂಡ ವ್ಯವಸಾಯದಲ್ಲಿ ಪಾಲ್ಗೊಳ್ತಾ ಇದ್ರೂ ಕೂಡ, ಆದರೆ ಅವ್ರ ಪ್ರಾಮುಖ್ಯತೆ ಏನಾಗಿರ್ತದೆ? ಸ್ವಲ್ಪ ಕೊಟ್ಟಿರ್ತಾರೆ, ಸ್ವಲ್ಪ ಕರ್ಕೊಂಡಿರ್ತಾರೆ ಅವ್ರನ್ನ ಬಳಕೆ ಮಾಡಲಿಕ್ಕೆ, ಪೂರ್ತಿಯಾಗಿರೋದಿಲ್ಲ. ಆದರೆ ಇಲ್ಲಿ ಟೀಚರ್ದಿಂದಾಗಿ ಪೂರ್ತಿ ಅನುಭವವನ್ನು ಇಲ್ಲಿ ಕಲ್ತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇನೆ ಕೊಂಡ್ಕೊಂಡಿದ್ರು. ಆಗಲೇ ಹೇಳಿದ್ನಲ್ಲ ನಾವು, ಹಳ್ಳದ ಬದಿಯಲ್ಲಿ ಇರ್ತಕ್ಕಂಥ ಜಮೀನನ್ನು ಮಾಂಡವಿ ಏನು ಮಾಡಿದ್ರು? ಬೇಸಾಯಕ್ಕೆ ಅಂತಂದೇಳಿ ಕೊಂಡ್ಕೊಂಡಿದ್ರು. ಅದರಲ್ಲಿ ಮನೆಯ ಮುಂದುಗಡೆಗೆ ಒಂದು ರೂಮನ್ನು ಕೂಡ ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನ ಇಡುವುದಕ್ಕೋಸ್ಕರವೇ ಅದನ್ನು ತೆರವು ಮಾಡಿದ್ರು ಅಂದ್ರೆ ಅದೊಂದು ಖಾಲಿ ಮಾಡಿ ಆ ರೂಮನ್ನು ಇಟ್ಟಿದ್ರು. ಅಲ್ಲಿ ಭತ್ತದ ಸಾಮಗ್ರಿಗಳನ್ನು ಅವ್ರು ಏನು ಮಾಡ್ತಾ ಇದ್ರು? ಭತ್ತದ ಸಾಮಗ್ರಿಗಳು ಅಂತಂದ್ರೆ ಕೃಷಿ ಉಪಕರಣಗಳನ್ನು ಅಲ್ಲಿ ಇಡ್ತಿದ್ರು. ಹೌದಾ? ಜಿಡಿ ಮಳೆಯಲ್ಲಿ ಎಲ್ಲ ಮಕ್ಕಳು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ 50 ಮಕ್ಕಳು ಕಂಬಳಿ ಹೊಪ್ಪೆಯನ್ನು ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗೆ ಇಳಿದ್ರು. ಸಂಭ್ರಮದಿಂದ ಬಹಳ ಖುಷಿಯಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಗದ್ದೆಯಲ್ಲಿ ಇಳಿದು ನಾವು ಕೂಡ ಸಸಿಯನ್ನ ಕೀಳಿ ನಾಟಿಯನ್ನ ಮಾಡೋಣ ಅಂತ ಹೇಳಿ ಅವರು ಸಂಭ್ರಮದಿಂದ ಇದ್ರು. ಮುಂಚೆ ನಾವು ಸಸಿಗಳನ್ನ ಕೀಳೋಣ, ಇವತ್ತೇ ಸಸಿ ಕಿತ್ತಿ ಮುಗಿತಂದ್ರೆ ನಾಳೆಗೆ ನಾಟಿ ಮಾಡೋಣ ಅಂತ ಹೇಳಿ ಸೀನಾ ಶೆಟ್ಟರು ಕೂಡ ಹೇಳಿದ್ರು ಮಕ್ಕಳನ್ನು ಉದ್ದೇಶಿಸಿ. ಮೊದಲು ಮಕ್ಕಳಿಗೆ ಇಡೀ ತುಂಬ ಅಂದ್ರೆ ಒಂದು ಇಡೀ ತುಂಬ ಸಸಿಯನ್ನು ಕೀಳೋದು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಕೆಲಸ ಮಾಡದೇ ಇರೋರಿಗೆ ಕೆಲಸ ಮಾಡೋದಂದ್ರೆ ಕಷ್ಟ. ಆದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಿರಲಿಲ್ಲ. ಅಂದ್ರೆ ಪ್ರತಿ ಅಭ್ಯಾಸ ಮಾಡಿ 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 ಏನಾಗುತ್ತೆ ಗೊತ್ತಾ? ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಅವ್ರಿಗೆ ಕಷ್ಟ ಆಯಿತು. ತದನಂತರದಲ್ಲಿ ಕೆಲವು ಸಸಿಗಳನ್ನು ಹಾಳು ಮಾಡಿದ್ರು, ಕೆಲವು ಸಸಿಗಳನ್ನು ಕಿತ್ತಿ ಏನು ಮಾಡಿದ್ರು? ಬಿಸಾಕಿದ್ರು. ನಂತರ ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡೋದನ್ನು ಕೂಡ ಟೀಚರ್ ಕಲಿಸ್ಕೊಟ್ರು. ಹೆಂಗೆ ಇಡಬೇಕು, ಹೆಂಗೆ ಕೇಳಬೇಕು ಅಂತ ಹೇಳಿ ಸೀನಾ ಶೆಟ್ಟರು ಮಕ್ಕಳಿಗೆ ಕಲಿಸ್ಕೊಟ್ರು. 1 ಗಂಟೆಯ ನಂತರ ಸೀನಾ ಶೆಟ್ಟರು ಇವತ್ತಿಗೆ ಸಾಕು, ಉಳಿದಿದ್ದನ್ನು ನಾಳೆಗೆ ಮಾಡೋಣ ಅಂತ ಹೇಳಿ ಸೀನಾ ಶೆಟ್ಟರು ಮಕ್ಕಳಿಗೆ ಹೇಳ್ತಾರೆ. ಅವಾಗ ಆ ಮಕ್ಕಳಿಗೆ ಏನಾಗಿರುತ್ತೆ? ಬಹಳ ಖುಷಿ, ಕುತೂಹಲ ಇರುತ್ತೆ. ಅವಾಗ ಸೀನಾ ಶೆಟ್ಟರು ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊಂತವೆ. ಏನಂತ ಮಾಡ್ಕೊಂತವೆ? ಸೀನಾ ಶೆಟ್ಟರೆ ನಿಮ್ಮ ದಮ್ಮಯ್ಯ ಇವತ್ತು ಪೂರ ಕಿತ್ತೇ ಹೋಗೋಣ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಹೇಳಿದಕ್ಕೋಸ್ಕರ ಅವ್ರು ಸೀನಾ ಶೆಟ್ಟರು ಮಕ್ಕಳ ಆಸೆ ಮತ್ತು ಕುತೂಹಲವನ್ನು ನಾನ್ಯಾಕೆ ಈಡೇರಿಸದೆ ಇರಬೇಕು ಅಂತ ಹೇಳಿ ಅವರ ಆಸೆಯನ್ನು ಈಡೇರಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ಮತ್ತೆ
ಸಸಿಯನ್ನು ಕೀಳಿಸಲಿಕ್ಕೆ ಪ್ರಾರಂಭವನ್ನ ಮಾಡಿಸ್ತಾರೆ. ಅಷ್ಟರಲ್ಲೇ ಒಂದು ಸಣ್ಣ ಹಾವು, ಅಂದ್ರೆ ಗದ್ದೆಯಲ್ದಾಗ ಅಲ್ಲಿ ನೀರು ಇರ್ತೈತೆ, ನೀರೊಳಗಡೆ ಸಣ್ಣ ಹಾವು, ನೀರಾವು ಸರಿತಾ ಸರಿತಾ ಹಾಲಪ್ಪನನ್ನ ಕಾಲನ್ನ ಕಚ್ಚಿಬಿಡ್ತೈತೆ. ಹಾಲಪ್ಪನ ಕಾಲು ಕಚ್ಚಿದ ತಕ್ಷಣ ಅವ್ವಾರಿ ಏನ್ ಮಾಡ್ಬಿಡ್ತಾನಪ್ಪ ಅಂತಂದ್ರೆ ಎದುರ್ಕೊಂಡ್ಬಿಡ್ತಾನೆ, ಅಳ್ತಾನೆ. ಸೀನಾ-ಶೆಟ್ರು ತಕ್ಷಣಕ್ಕೆ ಅಲ್ಲಿಗೆ ಬಂದು, ಆಲಪ್ಪ ಅಳಬೇಡ, ಎದ್ರಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಆಗಲ್ಲ. ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ, ಅದೇನಾಗಲ್ಲ ಅಂತೇಳಿ ಆತನಿಗೆ ಧೈರ್ಯವನ್ನು ಹೇಳಿ ಸಮಾಧಾನವನ್ನು ಪಡಿಸ್ತಾರೆ. ಮುಂದಿನ ದಿನಗಳಲ್ಲಿ ನಾಟಿ ಮತ್ತು ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬಟ್ಟಿನಿಂದ ಗಟ್ಟಿಯಾಗಿ ಒತ್ತಬೇಕಾಗುತ್ತಾ ಅಂತ ಹೇಳಿ ಟೀಚರ್ ಯಾರು? ಸೀನಾ-ಶೆಟ್ರು ಮಕ್ಕಳಿಗೆ ಹೇಳಿಕೊಡ್ತಾರೆ. ಮೊದಲಿಗೆ ಮಕ್ಕಳಿಗೆ ತಮ್ಮಿಂದ ಸಾಧ್ಯ ಇಲ್ಲ, ಅದನ್ನ ಸಸಿಯನ್ನು ಒತ್ತಿಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಅನಿಸ್ತು. ಆದರೆ ಅನುಭವದಿಂದ, ಯಾಕಂದ್ರೆ ಟೀಚರೇ ಅದಕ್ಕೋಸ್ಕರ ಜಮೀನು ಖರೀದಿ ಮಾಡೋದು, ಪ್ರತಿ ದಿವಸ ಅವ್ರೇನ್ ಮಾಡ್ತಾರೆ ಹೇಳಿ ಪ್ರಾಕ್ಟೀಸ್ ಮಾಡ್ತಾರೆ, ಅನುಭವವನ್ನು ಹಂಚ್ಕೊಳ್ತಾರೆ, ಅನುಭವಿಸ್ತಾರೆ. ತದನಂತರದ ಅದು ಕಲಿತಾರೆ. ಸೀನಾ-ಶೆಟ್ರ ಅಪಾರ ತಾಳ್ಮೆ, ಉತ್ತೇಜನ ಅವರನ್ನು ಕೆಲಸಕ್ಕೆ ಹೊಂದಿಸಿಬಿಡ್ತು. ಹಾಡು ಹೇಳಿಕೊಂಡು ಕೆಲಸ ಮಾಡಿ ಆಗ ಕಷ್ಟನೇ ಆಗಲ್ಲ ಅಂತ ಹೇಳಿ ಸೀನಾ-ಶೆಟ್ರು ಹೇಳ್ತಿದ್ರು. ನೋಡಿ, ಹಳ್ಳಿ ನಮ್ಮ ಕಡೆಗೆ ಗದ್ದೆ ಹಚ್ಬೇಕಾಗಿತ್ತಪ್ಪ ಅಂತಂದ್ರೂ ಕೂಡ ಹೆಣ್ಮಕ್ಳು ಏನ್ ಮಾಡ್ತಾರೆ, ಹಾಡನ್ನ ಆಡ್ತಾರೆ. ಮೊದಲ ಹಂದಿ ಹಾಡು ಅಂತಂದ್ರೆ ಜನಪದ ಹಾಡುಗಳಿದ್ದು ಗೊತ್ತಿಲ್ಲ ನಿಮಗೆ, ಗೊತ್ತಿರ್ಬೇಕಲ್ಲ ಮಕ್ಕಳೇ. ನಾನು ಒಂದು ಸಣ್ಣದು ಹೇಳ್ತೀನಿ ನಿಮಗೆ. ಏನಪ್ಪಾ ಅಂತಂದ್ರೆ, ಎಂಟೆತ್ತು ಕಟ್ಟಿಕೊಂಡು ಕಂಟ್ಯಾಗ ಹೋಗುವಾಗ, ಎಂಟೆತ್ತು ಕಟ್ಟಿಕೊಂಡು ಕಂಟ್ಯಾಗ ಹೋಗುವಾಗ, ಗಂಡು ಬಿದ್ದಾಳೋ ಇದಿ ಮಾಯಿ, ಗಂಡು ಬಿದ್ದಾಳೋ ಇದಿ ಮಾಯಿ, ಅವಳ ಒಟ್ಟಿಲೆ ಬಂಟ ಹುಟ್ಟ್ಯಾನೋ ಬಸವಣ್ಣ, ಬಂಟ ಹುಟ್ಟ್ಯಾನೋ ಬಸವಣ್ಣ. ಅಂದ್ರೆ ಓರೇಣ ಅಂತ ಹೇಳಿ ದೂರ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಅಂತಿ ಹಾಡುಗಳು ಅಂತ ಹೇಳಿ ಕರೀತೀವಿ. ಇಂಥ ಹಾಡುಗಳನ್ನ ಅಂದ್ರೆ ಇದು ಅಂತಿ ಮಾಡ ಮುಂದ ಆಡ್ತಿರ್ತಾರೆ. ಹಾಗೆ ಅಚ್ಚ ಮುಂದೆ ಹಾಡುಗಳು ಬೇರೆ ಇರ್ತಾರೆ. ಹೆಣ್ಣುಮಕ್ಕಳು ಬಹಳ ಸುಂದರವಾಗಿ ಆಡ್ತಾರೆ. ಅಂತ ಹಾಡುಗಳನ್ನ ಯಾಕೆ ಆಡ್ತಾರೆ ಅಂದ್ರೆ, ಹಚ್ಚುವ ಕಾರ್ಯ ಸುಗಮವಾಗಿ ಸಾಗಲಿ, ಬೇಸರ ಅಂದ್ರೆ ಟೈಮ್ ಪಾಸ್ ಆಗೋದು, ಸಮಯ ವ್ಯಯವಾಗೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಹಾಡುಗಳನ್ನ ಆಡ್ತಿರ್ತಾರೆ. ಅದಕ್ಕೋಸ್ಕರ ಸೀನಾ-ಶೆಟ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನೀವು ಹಾಡಾಡ್ಕೊಂಡು ಶುರು ಮಾಡ್ರಿ ಅಂತ ಮಕ್ಕಳಿಗೆ ಹಾಡಾಡಕ್ಕೆ ಬರೋದು. ಆದ್ರೂ ಕೂಡ ಒಂದು ಆಕ್ಟಿವಿಟಿಯನ್ನು ಮಾಡ್ತಾರೆ. ಏನಂತಂದ್ರೆ ನೋಡೋಣ. ಅವಾಗ ನೋಡಿ, ಏನು ಚಂದ್ರಕಾಂತ್ ಶುರು ಮಾಡೋ ಎಂದು ಕೂತ್ಕೊಂಡ್ರು ಮಕ್ಕಳೆಲ್ಲರೂ. ಚಂದ್ರಕಾಂತ್ ಶುರು ಮಾಡೋ ಅಂತ ಹೇಳಿ ಕೂತ್ಕೊಂಡ್ರು. ಅವಾಗ ಒಂದು ಆಕ್ಟಿವಿಟಿಯನ್ನು ಪ್ರಾರಂಭ ಮಾಡ್ತಾರೆ. ಮಾರನೇ ದಿವಸ ಅಂದ್ರೆ ಯಶೋಧ ಹೊಸದನ್ನ ಹುಡುಕಿದ್ರು. ಹೊಸದನ್ನ ಆಡೋ ಶುರು ಮಾಡೋ ಅಂತ ಅವತ್ತು ಹೇಳಿದ್ರು. ಮೊದಲನೇ ದಿವಸ, ಯಾಕಂದ್ರೆ ಒಂದ್ ದಿವಸ ಸಸಿಯನ್ನು ಕೇಳ್ತಾರೆ, ಎರಡನೇ ದಿವಸ ಬಂದು ಹಚ್ತಾರೆ. ಮಾರನೇ ದಿವಸ ಹೊಸದನ್ನ ಯಶೋಧ ಹುಡುಕಿದ್ರು. ಏನಪ್ಪಾ ಅಂತಂದ್ರೆ, ಕೈ ಎಲ್ಲಿಗೋತು? ನೀವು ಇದನ್ನ ಕೇಳಿರ್ಬೇಕಲ್ಲ ಮಕ್ಕಳೇ. ಕೈ ಎಲ್ಲಿಗೋತು? ಸಂತೆಗೆ ಹೋಯ್ತು. ಆಮೇಲೆ ಸಂತೆಗೆ ಹೋದ ತಕ್ಷಣನೇ ಅವ್ರು ಏನ್ ಮಾಡ್ಬೇಕು, ಮತ್ತೆ ಸಂತೆಯಿಂದ ಏನ್ ತಂದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬೇಕು. ಅವ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಉತ್ತರ ಏನ್ ಬರುತ್ತೆ? ಬಾಳೆಹಣ್ಣು. ಬಾಳೆಹಣ್ಣು ಏನ್ ಮಾಡಿದೆ? ತಿಂದೆ ಅಂತಾರೆ. ತಿಂದ ಮೇಲೆ ಸಿಪ್ಪೆ ಏನ್ ಮಾಡಿದೆ? ಕದದ ಮೂಲಿಗೆ ಹಾಕಿದೆ. ಕದದ ಮೂಲಿಗೆ ಹಾಕಿದ. ಕದದ ಮೂಲೆ ಏನ್ ಕೊಡ್ತು? ಚಕ್ಕಿ ಕೊಡ್ತು. ಚಕ್ಕಿ ಏನ್ ಮಾಡಿದೆ? ಒಲೆಗೆ ಹಾಕಿದೆ. ಒಲೆ ಏನ್ ಕೊಡ್ತು? ಬೂದಿ ಕೊಡ್ತು. ಬೂದಿ ಏನ್ ಮಾಡಿದೆ? ಗೊಬ್ಬರ ಗುಂಡಿಗೆ ಹಾಕಿದೆ. ಗೊಬ್ಬರ ಗುಂಡಿ ಏನ್ ಕೊಡ್ತು? ಗೊಬ್ಬರ ಕೊಡ್ತು. ಗೊಬ್ಬರ ಏನ್ ಮಾಡಿದೆ? ಬಾಳೆಹಣ್ಣು ಗಿಡಕ್ಕೆ ಹಾಕಿದೆ. ಬಾಳೆ ಗಿಡ ಏನ್ ಕೊಡ್ತು? ಬಾಳೆಹಣ್ಣು ಕೊಡ್ತು. ಬಾಳೆಹಣ್ಣು ಏನ್ ಮಾಡಿದೆ? ಗುಳುಂ ತಿಂದೆ. ಮತ್ತೆ ಬಾಳೆಹಣ್ಣು ತಿಂದ್ಮೇಲೆ ಸಿಕ್ಕಿ ಏನ್ ಮಾಡಿದೆ? ಮತ್ತೆ ಏನ್ ಮಾಡಿದೆ? ಕಬ್ಬು ಮೂಲಿಗೆ ಹಾಕಿದೆ. ಹೀಗೆ ಅದು ರೌಂಡ್ ಹೊಡಿತಾನೆ ಇರುತ್ತೆ, ಸುತ್ತಾಗ್ತಾನೆ ಇರುತ್ತೆ. ಇದು ಹೌದಾ? ಬಹಳ ಚೆನ್ನಾಗಿದೆ ಇದೊಂದು ಆಕ್ಟಿವಿಟಿ, ಚಟುವಟಿಕೆ. ಈ ಚಟುವಟಿಕೆಯನ್ನು ಮಾಡ್ತಾ 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 ಮಕ್ಕಳು ಗದ್ದೆಯನ್ನು ಹಚ್ಚುವುದರಲ್ಲಿ ನಿರತರಾಗಿದ್ರು. ಇದು 4 ಸಲ ಎಲ್ಲ ಮಕ್ಕಳು ಬಾಳೆಹಣ್ಣನ್ನು ಗುಳುಂ ಅಂತ ಹೇಳಿ ತಿಂದಿದ್ರು. ಹೌದಾ? ಹಾಗಾಗಿ ಬಹಳ ಚೆನ್ನಾಗಿದೆ ಇದು ಒಂದು ಗದ್ಯ. ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಒಡೆ ಹೊರಟಿತೋ ಅಂತ ಹೇಳಿ ಮಕ್ಕಳಿಗೆ, ಅಂದ್ರೆ ಒಡಿ ಅಂತ ಗೊತ್ತಲ್ಲ, ತೆನಿ ಯಾವಾಗ ಹೊಡಿತೈತೆ ಏನೋ ಅಂತ ಹೇಳಿ ಮಕ್ಕಳು ಕಾತರದಿಂದ ಕಾಯ್ತಾ ಇದ್ರು. ಯಾರು ಅತಿ ಕಾತರದಿಂದ ಇಲ್ಲಿ ಏನ್ ಮಾಡಿದ್ರು ಗೊತ್ತಾ? ಈ ತುಂಗ ತಮ್ಮ ಮನೆಯಾಗ ಒಂದು ಹಟ್ಟ ಇರುತ್ತೆ. ಹಟ್ಟ ಅಂತಂದ್ರೆ ನೋಡ್ರಿಲ್ಲ,
ಸಾಮಾನುಗಳನ್ನು ಹಾಕೋದಕ್ಕೆ ಇಟ್ಟಿರ್ತಾರೆ. ಆಟೋದಾಗ ಒಂದು ಜರ್ನಲಿ ಅಂದ್ರೆ ಕಿಂಡಿ ಇತ್ತು. ಆ ಕಿಂಡಿಯಲ್ಲಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ತುಂಗ ಮತ್ತು ಕಿಟ್ಟು ಅವ್ರದ್ದು ಟೀಚರ್ದು ಗದ್ದೆ ಕಾಣಿಸ್ತಿತ್ತು. ಗದ್ದೆ ಕಾಣಿಸ್ತಿತ್ತಲ್ಲ, ಅದನ್ನ ನೋಡಿ ನಮ್ದು ಗದ್ದೆ ತೆಲಿ ಬಿಡ್ದ ಅಂತೇಳಿ ದೃಶ್ಯ ಕುತೂಹಲದಿಂದ ನೋಡ್ತಿದ್ರು. ಬಹಳ ಕುತೂಹಲ ಆಗ್ತಿತ್ತು. ಆಮೇಲೆ ಇದು ನೀವು ನೋಡೋದು ಯಾರಿಗೂ ಹೇಳ್ಬಾರ್ದು ಅಂತಂದ್ರೆ, ಆದ್ರೆ ಎಲ್ಲರೂ ಕೂಡ ಅದು ಗೊತ್ತಾಗ್ಬಿಡ್ತೈತೆ ಅವ್ರಿಗೆ. ಓ ಇದೋ ಒಂದು ಕಿಂಡಿಯ ಮೂಲಕ, ಇದೊಂದು ರಹಸ್ಯ ಕಿಂಡಿಯ ಮೂಲಕ ಏನ್ ಮಾಡ್ತಿದ್ರು, ಎಲ್ಲರೂ ನೋಡ್ತಿದ್ರು. ಇದಕ್ಕ ಒಂದು ಹೆಸರನ್ನು ಕೂಡ ಇಟ್ಟಿದ್ರು. ಏನಂತಪ್ಪ ಅಂದ್ರೆ ಗದ್ದೆ ವೀಕ್ಷಣೆಯ ಟವರ್ ಅಂತಂದೇಳಿ ಕೂಡ ಅದಕ್ಕೆ ಕಾರಣ. ಈ ರೀತಿಯಾಗಿ ಮಕ್ಕಳ ಕುತೂಹಲ ಅನುಭವದಿಂದ ಕಲಿತಾಗ ಬಹಳ ಚೆನ್ನಾಗಿರುತ್ತೆ. ಕುತೂಹಲ ಆ ಅನುಭವ ಬಹಳ ಮುಖ್ಯ ಇದೆ. ಅಂತ ಅನುಭವವನ್ನು ಸೀನಾ ಶೆಟ್ಟಿ ಏನ್ ಮಾಡಿದಾರಪ್ಪ ಅಂತಂದ್ರೆ ನಿಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಬಹಳ ಚೆನ್ನಾಗಿದೆ ಈ ಒಂದು ಕಥೆ ಮತ್ತೆ ಈ ಒಂದು ಗದ್ಯ. ಇದರಲ್ಲಿ ಕೆಲವಾರು 1-2-3 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತಾ ಇದ್ದೇನೆ. ನೋಡಿ, ಮಾಂಡವಿ ಟೀಚರ್ ಯಾರನ್ನು ಪರಿಚಯ ಮಾಡಿದ್ರು ಹೇಳ್ರಿ ನೋಡೋಣ, ಹೇಳಿ. ಎಸ್, ವೆರಿ ಗುಡ್. ಮಾಂಡವಿ ಟೀಚರ್ ಯಾರನ್ನು ಪರಿಚಯ ಮಾಡಿದ್ರು? ನಮ್ಮ ಪಾತ್ರ ಕೇಂದ್ರ ಬಿಂದು, ಈ ಒಂದು ಕಥಾನಾಯಕ ಯಾರಪ್ಪ ಅಂದ್ರೆ ಸೀನಾ ಶೆಟ್ಟರನ್ನ ಪರಿಚಯವನ್ನು ಮಾಡಿದ್ರು. ಸೀನಾ ಶೆಟ್ಟರು ಜಮೀನಿನಲ್ಲಿ ಏನನ್ನ ಬೆಳಿತಿದ್ರು ಹೇಳಿ ಮಕ್ಕಳೇ? ಸಾಸಿವೆಯನ್ನ ಬೆಳಿತಿದ್ರು. ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದ್ರು ಹೇಳಿ? ಕಂಬಳಿ ಗೊಪ್ಪೆ. ಹೌದಾ? ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಮಕ್ಕಳು ಗದ್ದೆಗೆ ಇಳಿದ್ರು. ಆಲಪ್ಪನ ಕಾಲನ್ನು ಏನು ಕಚ್ಚಿತು? ಆಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ಮನೆಯ ಹಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆ ಹೊಂದಿತು ಹೇಳಿ ಮಕ್ಕಳೇ? ಯಾವ ಟವರ್ ಆಯ್ತಿದ್ವು ಮಕ್ಕಳಿಗೆ? ಎಂತ ಟವರು? ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆ ಹೊಂದಿತು. ಅರ್ಥವಾಯ್ತಲ್ಲ ಮಕ್ಕಳೇ? ಚೆನ್ನಾಗಿದೆಯಲ್ಲ ಕತೆ? ತುಂಬಾ ಚೆನ್ನಾಗಿದೆ ಈ ಕತೆ. ಇದೊಂದು ಕಥೆ ರೂಪದಲ್ಲಿ ಇರ್ತಕ್ಕಂಥ ಒಂದು ಸಂವಾದ ಮತ್ತೆ ಅನುಭವಜನ್ಯ ಕಲಿಕೆಯನ್ನ ಇದು ವ್ಯಕ್ತಪಡಿಸುತ್ತೆ. ಅಂತ ಒಂದು ಇದನ್ನ ನೀವು ಕೂಡ ಸಲ್ಲಿದ್ದೀರಾ. ಮತ್ತೊಂದು ಪಾಠದೊಂದಿಗೆ ನೀವು ಭೇಟಿಯಾಗೋಣ. ಧನ್ಯವಾದ.